ಗೈಸ್ ಈ ನನ್ನ ಮಗನ ನಂಬ್ಕೊಂಡು ಬೆಳಗ್ಗೆನೆ ತಿರುಗಿಸಾಕ್ಬಿಟ್ಟವನೆ ಗೈಸ್ ರೈಲ್ವೆ ಸ್ಟೇಷನಲ್ಲೇ. ಗೈಸ್ ಬೆಳಗ್ಗೆ ಆಫೀಸ್ ಹತ್ರ ಬಂದು ಟೀ ಕುಡಿತಾ ಇದ್ದೀವಿ. ಇಲ್ಲಿ ಒಳಗಡೆ ಹೋದರೆ ನಮ್ಮ ಆಫೀಸು ಗೈಸ್, ಇದೇ ನಮ್ಮ ಆಫೀಸು. 4, 5, 6th ಫ್ಲೋರಲ್ಲಿ ಇರೋದು ನೋಡಿ. ಕೋಲು ಗಲಭೆ ಸಣ್ಣ ಮಕ್ಕಳ ಹತ್ರ ಜಗಳ ಆಡ್ತಿದ್ದಾರೆ ನೋಡಿ ಸರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ವ್ಲಾಗು ನಾನು ರೋಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನಮ್ಮ ಆಫೀಸಿಂದ ಟೀಮ್ ಔಟಿಂಗ್ ಇಟ್ಟಿದ್ದಾರೆ. ಸೊ ಬೆಳಗಿನ ಜಾವ 5:20 ಆಗಿದೆ. ಇವಾಗ ನಮ್ಮ ಕೊಲ್ಲಿಗೆ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿಂದ ಮೆಟ್ರೋ ಆದರೆ ಮೆಟ್ರೋ, ಇಲ್ಲಾಂದರೆ ಗಾಡೀಲೇ ಹೋಗಬೇಕು. ನಮ್ಮ ವೈಟ್ ಫೀಲ್ಡ್ ಆಫೀಸ್ ಹತ್ರ ಹೋಗಬೇಕು. ಅಲ್ಲಿಂದ ಬಸ್ ಮಾಡಿದ್ದಾರೆ. ಸೊ ಹೊರಟಿದ್ದೀನಿ ಇವಾಗ. ನನ್ನ ಜೊತೆ ನನ್ನ ಕೊಲ್ಲಿಗೆ ಇನ್ನೊಬ್ಬ ಇದ್ದಾನೆ, ನವೀನ್ ಅಂತ. ಅವನು ಬರಲಿ, ಅವನು ತೋರಿಸ್ತೀನಿ. ಸೊ ಹೊರಡೋಣ ಬನ್ನಿ ಗೈಸ್. ನೋಡಿ ಇವನೇ ನವೀನು. ಇಲ್ಲಿ ನೋಡ, ಇಲ್ಲಿ ನಮ್ಮ ಮನೋಜ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಅವನು ಫೋನೇ ಎತ್ತಿಲ್ಲ, ಎಷ್ಟೊತ್ತಾದ್ರು. ಇವಾಗ ಬರ್ತಾವನೆ, ಅವನು ಬರಲಿ, ಅವನು ತೋರಿಸ್ತೀನಿ ಗೈಸ್. ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಮನೋಜ್ ಅವ್ರು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅವನು ನವೀನ ಈ ಕಡೆ ಅಂದ್ರೂ ಆ ಕಡೆ ಹೋಗ್ಬಿಟ್ಟಿದ್ದಾನೆ. ಬನ್ನಿ, ಇವಾಗ ಎಷ್ಟೊಂದು ದಿನ ಆದಮೇಲೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಇಂಡಿಯಾಸ್ ಫಾಸ್ಟೆಸ್ಟ್ ಮೆಟ್ರೋ. ಬನ್ನಿ ಹೋಗೋಣ. 80 ರೂಪಾಯಿ. ಹೌದಾ? ಇಲ್ಲಿಂದ ಅಲ್ಲಿಗೆ ನೋಡಿ ಗೈಸ್, ಬಂದ. ಯಾರು ಹೇಳಿದ್ದು ನಿಂಗೆ? ಬಂದ ಹಂಗೆ ಹೋಗು ಗೈಸ್. ನನಗೆ ಮೆಟ್ರೋ ಬಗ್ಗೆನೇ ಗೊತ್ತಿಲ್ಲ. ಅವ್ನು ನೋಡಿದ್ರೆ ಮೇಲೆ ಹೋಗ್ಬೇಕು ಅಂತಾನೆ, ಇವನು ನೋಡಿದ್ರೆ ಕೆಳಗೆ ಅಂತಾನೆ. ನನ್ನ ಮಕ್ಕಳು ನನ್ನ ಆಫೀಸಿಗೆ ಕರ್ಕೊಂಡು ಹೋದರೆ ಸಾಕು. ನಾನು ಹೇಳಿದೆ ಗಾಡಿ ನೋಡಿ ಗೈಸ್ ಹೇಳ್ತಾನೆ. ಅವನು ಮಾತು ಕೇಳಲ್ಲ, ಇವನು ಬಾಯ್ ಬಿಡಲ್ಲ, ಹಾರ್ಕೊಂಡು ಹೋಗ್ತಾನೆ. ಹಾಂ, ಕರೆಂಟ್ ಐತಂತ ಅಲ್ಲಿ, ಅದಕ್ಕೆ. ಗೈಸ್ ಈ ನನ್ನ ಮಗನ ನಂಬ್ಕೊಂಡು ಬೆಳಗ್ಗೆನೆ ತಿರುಗಿಸಾಕ್ಬಿಟ್ಟವನೆ ಗೈಸ್ ರೈಲ್ವೆ ಸ್ಟೇಷನಲ್ಲೇ. ನಾವು ನೋಡಿ ಮಿರರಲ್ಲಿ ಗೈಸ್ ಮೆಟ್ರೋ ಹೋಗ್ತಾ ಇದ್ದೀವಿ. ಬೋರ್ ಆಗ್ತಾ ಇದೆ. ಕತ್ತಿದ್ದಾಗ ಮೆಟ್ರೋ ಹೋಗ್ತಿದ್ದೆ. ಇವನು ತಿಂತಾನೆ, ನಾವು ಇದ್ದೀವಿ. ಬನ್ನಿ, ಇನ್ನು 8 ಸ್ಟಾಪ್ ಇದೆ ನಮ್ಮ ಆಫೀಸಿಗೆ, ಹೋಗುವ. ಗೈಸ್ ಫೈನಲಿ ಆಫೀಸ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿರಿ. ಕೇಳೋದು ರೋಡ್ ದಾಟ್ಕೊಂಡು ಹೋಗ್ಬೇಕು. ಇವನೇ ನಮ್ಮ ದಾರಿ ದೀಪ. ತಿರ್ಗಪ್ಪ. ತಿರ್ಗಲ್ಲ ಗೈಸ್ ಅವನು. ಗೈಸ್ ಬೆಳಗ್ಗೆ ಆಫೀಸ್ ಹತ್ರ ಬಂದು ಟೀ ಕುಡಿತಾ ಇದ್ದೀವಿ. ಇಲ್ಲಿ ಒಳಗಡೆ ಹೋದರೆ ನಮ್ಮ ಆಫೀಸು ಬಿಲ್ಡಿಂಗು. ನಮ್ಮ ಹುಡುಗರು ಗೈಸ್, ಇದೇ ನಮ್ಮ ಆಫೀಸು. 4, 5, 6th ಫ್ಲೋರಲ್ಲಿ ಇರೋದು ಗೈಸ್. ಇವನು ಆಸಿಫ್ ಅಂತ. ಚೆನ್ನಾಗಿದ್ದೀನಿ. ನಮ್ಮ ದಾವಣಗೆರೆ, ಅವನು ದಾವಣಗೆರೆಯಿಂದ ಬಂದವನೇ, ದೋಸೆ ತಂದಿಲ್ಲ. ಇವನು ಅವ್ರ ಅಣ್ಣ ಆರಿಫ್ ಅಂತ. ಹಾಯ್ ಬ್ರೋ. ಸೊ ಇವಾಗ ಬಸ್ ಬಂತು, ಅಲ್ಲಿ ನಿಂತಿದೆಯಲ್ಲ ಅದೇ ನಮ್ಮ ಬಸ್ಸು. ನೋಡಿ ಕೋಲು ಗಲಭೆ. ಸಣ್ಣ ಮಕ್ಕಳ ಹತ್ರ ಜಗಳ ಆಡ್ತಿದ್ದಾರೆ ನೋಡಿ ಸರ್. ಸೀಟ್ ಅಷ್ಟು ಖಾಲಿ ಇದ್ರು ನಿಂತ್ಕೊಂಡಿದ್ದಾರೆ. ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ. ಸಿಲ್ಕ್ ಬೋರ್ಡ್ಗೆ ಹಾಕ್ಬಿಟ್ಟು ನೋಡಿ ಗೈಸ್. ವೈಟ್ ಫೀಲ್ಡಿಂದ ಹತ್ಕೊತಾವ ನೀವು. ದಿನೇಶ್ ಬ್ರೋ ಗೈಸ್, ದಿನೇಶ್ ಅಂತ
ಗೈಸ್ ಬಸ್ ಹೊಡ್ತು, ನಾವು ಹೊರಟ್ವಿ. ಇವರೇ ನಮ್ಮ HR ಮಿನಿ HR. ಗೈಸ್ ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ. ಚೆಕ್ ಇನ್ ಆಯಿತು, ಹೊರಗಡೆ ಹೋಗ್ತಿದ್ವಿ ಎಲ್ಲ. ಸ್ವ್ಯಾಗ್. ಇವನು ರಾಮು, ಇವನು ಬಸವರಾಜು. ನಮ್ಮ ಬಸ್ಸಲ್ಲಿ ಬರಲಿಲ್ಲ, ಲೇಟಾಗಿ ಬಂದು. ಪಾಪ ಇವನಿಗೆ ಫೈನ್ ಹಾಕ್ಸ್ಬಿಟ್ಟವನೆ ಗೈಸ್. ಇವನು ಫೈನ್ ಹಾಕ್ಸ್ಬಿಟ್ಟಿದ್ದಾನೆ ಮೆಟ್ರೋದಲ್ಲಿ. ಪಾಪ 1 ಅವರ್ ಕಾಯಿಸಿದ್ದಾನೆ ಮೆಟ್ರೋ ಸ್ಟೇಷನಲ್ಲಿ. ಬನ್ನಿ ಇವಾಗ ವೆಲ್ಕಮ್ ಡ್ರಿಂಕ್ ಕುಡಿದು ತಿಂಡಿಗೆ ಹೋಗೋಣ. ಗೈಸ್ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಆಟ ಆಡಿಸ್ತಾ ಇದ್ದಾರೆ, ಚೆನ್ನಾಗಿದೆ. 5 ಮಿನಿಟ್ಸ್ ಅಷ್ಟೇ ಅಂತ ನೋಡೋ. ಕೈಲಾಸ ಯಾಕೆ ಬೇಕು, ದಸರಾ ಕಂಡೆ ನಮಗೆ ವೈಕುಂಠ ಯಾಕೆ ಬೇಕು, ಕುವೆಂಪು ಬಂದು ಬರ್ದಿಟ್ಟಾನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ಹುಟ್ಟಿದ್ದಾರೆ ಕನ್ನಡ ಮುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣ ಮುಟ್ಟಬೇಕು ಬಂಡೆ. ಗೈಸ್ ಊಟ ಆಯಿತು, ರೈನ್ ಡ್ಯಾನ್ಸ್ ಆಯಿತು, ಬಂದೆ. ಆದರೆ ಏನು ಗೊತ್ತಾ ಗೈಸ್, ತುಂಬ ಲೇಟಾಗಿ ಹೋಗಿದ್ವಿ. ಭಾಳ ಲೇಟ್ ಆಯಿತು. ಹೋಗಿದ್ದಕ್ಕೆ ಇನ್ನೂ ಕುಣಿಬೇಕಂತ ಇನ್ನೂ ಅನಿಸ್ತಿದೆ. ಬೇಗನೆ ಆಫ್ ಮಾಡಿಬಿಟ್ರು, ತುಂಬ ಡಿಸಪಾಯಿಂಟ್ ಆಗ್ತಿದೆ ಸ್ವಲ್ಪ. 4:30 ಅಂದರೆ ಕರೆಕ್ಟಾಗಿ 4:30ಗೆ ಆಫ್ ಮಾಡಿಬಿಟ್ರು. ಸೊ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಂದ್ಕೊಂಡಿದ್ದೀವಿ. ಅಲ್ಲೋದ್ರೆ ಅಲ್ಲೋಗಿ ಬಿದ್ದು ಅಲ್ಲೊಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ. ಬೇರೆ ಎಲ್ಲ ತೆಗಿಯೋಕ್ಕಾಗಲಿಲ್ಲ, ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಅಂತ ಮಾಡಿಸ್ತಾಯಿದ್ರು. ನೋಡಿ ಇವ್ನು ಬಸ್ಸು ಏನೋ ತೋರಿಸೋ. ಬನ್ನಿ ಇವಾಗ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದರೆ ಸ್ವಿಮ್ಮಿಂಗ್ ಪೂಲು, ಇಲ್ಲಾಂದರೆ ಡೈರೆಕ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇದು ಸ್ನ್ಯಾಕ್ಸು. ಬನ್ನಿ ಮಾಡೋಣ. ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಫೋಟೋ ಬೇಡಮ್ಮ, ಗೈಸ್ ಇವಾಗ ಎಲ್ಲ ಫ್ರೆಶನ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ನ್ಯಾಕ್ಸಿಗೆ ಅಂತ ಹೋಗ್ತಾ ಇದ್ದೀವಿ. ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಬನ್ನಿ ಅಲ್ಲಿ ಹೋಗಿ ನೋಡೋಣ. ಗೈಸ್ ಎಲ್ಲ ಮುಗಿತು, ಹೊರಟಿದ್ದೀವಿ ವಾಪಸ್ ಹೊರಸಾಗಿ. ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡೋರೆ. ರಾಮು ಹೇಳ್ಗುರು. ಹಾಯ್, ಹಲೋ, ಪ್ಲೀಸ್ ಸಬ್ಸ್ಕ್ರೈಬ್ ಆದರ್ ಚಾನಲ್. ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಸ್ಟಾಪ್ ಹಾಕಿ ಅಲ್ಲಿಂದ ಮೆಟ್ರೋದಲ್ಲಿ ಮನೆಗೆ ಹೋಗ್ಬೇಕು. ಬನ್ನಿ. ರಾಮು 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 ರಾಹುಲ್ಲಾ ರಾಹುಲ್ಲಾ ಕರಿಮಣಿ ಮಾಲೀಕ ರಾಹುಲ್ಲಾ ರಾಹುಲ್ಲಾ ಕರಿಮಣಿ ಮಾಲೀಕ ರಾಮುಲ್ಲಾ. ಗೈಸ್ ಫೈನಲಿ ಔಟಿಂಗ್ ಎಲ್ಲ ಮುಗೀತು. ನಾನು ನನಗೆ ಆ್ಯಕ್ಚುಲ್ ವಾಪಸ್ ಬಂದುಬಿಟ್ವಿ ಮೆಟ್ರೋ ಸ್ಟೇಷನ್ ಹತ್ರ. ಇವಾಗ ಇವ್ರ ಮನೆ ಹತ್ರ ಹೋಗಿ ಗಾಡಿ ಎತ್ಕೊಂಡು ಮನೆಗೆ ಹೋಗೋದಷ್ಟೇ. ಚೆನ್ನಾಗಿತ್ತು ಇವತ್ತು ದಿನ. ಬನ್ನಿ ಮನೆಗೆ ಹೋಗ್ಬಿಟ್ಟು ಲಾಗಿನ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ಅವರೆಲ್ಲ ಹೋದರು, ಎಲ್ಲರೂ ಹೋದರು. ಬಂದವರು ಆಲ್ಮೋಸ್ಟ್ ಎಲ್ಲ ಊರಿಗೆ ಹೋದರು ವಾಪಸ್ ರಾತ್ರಿಗೇ. ಬಸ್ ಬುಕ್ ಮಾಡ್ಕೊಂಡಿದ್ರು. ಚೆನ್ನಾಗಾಯಿತು ಗೈಸ್. ನಮ್ಮದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾವೆಲ್ಲರೂ ವರ್ಷಕ್ಕೆ ಒಂದು ಸಲ ಮೀಟ್ ಆಗ್ತೀವಿ. ನಮ್ಮದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇದೆ ಆಫೀಸು. ಸೊ ಸೀನಿಯರ್ಸ್ ಎಲ್ಲ ಸಿಕ್ಕಿದ್ರು, ನಮ್ಮ ಕೊಲೀಗ್ಸು ಸಿಕ್ಕಿದ್ರು, ಜೂನಿಯರ್ಸು ಸಿಕ್ಕಿದ್ರು. ಎಲ್ಲ ಚೆನ್ನಾಗಿತ್ತು. ರೆಸಾರ್ಟ್ ಚೆನ್ನಾಗಿತ್ತು. ಆಮೇಲೆ ಏನು ಹೇಳೋದು, ಒಂಥರ ಡೇ ಚೆನ್ನಾಗಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.